ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ SA1 ಸಂಕಲನಾತ್ಮಕ ಮೌಲ್ಯಮಾಪನ 1ರ ಕೀ ಉತ್ತರಗಳು ಈ ವಿಡಿಯೋದಲ್ಲಿ. SA1 ಪರೀಕ್ಷೆಯ ಸಮಾಜ ವಿಜ್ಞಾನದ ಈ ಮೊದಲ 8 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಆಗಿರುತ್ತೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ಭಾರತ ಮತ್ತು ಯುರೋಪಿನ ನಡುವೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಮೊದಲ ಯುರೋಪಿಯನ್ನರು? ಆಪ್ಷನ್ ಬಿ ಪೋರ್ಚುಗೀಸರು. ಪ್ರಶ್ನೆ 2, ಆರ್ಯ ಸಮಾಜದ ಸ್ಥಾಪಕರು? ಆಪ್ಷನ್ ಡಿ ದಯಾನಂದ ಸರಸ್ವತಿ. ಇನ್ನು ಮೂರನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಪಿತಾಮಹ? ಆಪ್ಷನ್ ಸಿ ವುಡ್ರೋ ವಿಲ್ಸನ್. ಪ್ರಶ್ನೆ 4, ಅಸ್ಪೃಶ್ಯತೆಯು ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದವರು? ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಇನ್ನು 5ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಭಾರತದ ಪ್ರಸಿದ್ಧ ಗಿರಿಧಾಮ? ಎ ಚಕ್ರಾರ್ಥ. ಇನ್ನು 6ನೇ ಪ್ರಶ್ನೆ, ತುಂಗಭದ್ರಾ ಅಣೆಕಟ್ಟು ಉಂಟು ಮಾಡುವ ಜಲಾಶಯ? ಪಂಪಸಾಗರ. 7ನೇ ಪ್ರಶ್ನೆ, ನೀತಿ ಆಯೋಗ NITI ನೀತಿ ಆಯೋಗದ ನೇತೃತ್ವ ವಹಿಸುವವರು? ಆಪ್ಷನ್ ಡಿ ಪ್ರಧಾನಮಂತ್ರಿ. ಇನ್ನು 8ನೇ ಪ್ರಶ್ನೆ, ನವೀನನು 10 ವರ್ಷಗಳ ಬಳಿಕ ನಿವೇಶನವನ್ನು ಕೊಳ್ಳಲು ಪ್ರತಿ ತಿಂಗಳು ಹಣವನ್ನು ಉಳಿತಾಯ ಮಾಡಲು ಬಯಸುತ್ತಾನೆ. ಅವನು ತೆರೆಯಬೇಕಾದ ಸೂಕ್ತವಾದ ಬ್ಯಾಂಕ್ ಖಾತೆಯು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆವರ್ತ ಠೇವಣಿ ಖಾತೆ. ಇನ್ನು 2ನೇ ಮೇನ್ಗೆ ಬಂದಾಗ, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಲು ಕಾರಣವೇನು? ಇಲ್ಲಿ ವೆಲ್ಲೆಸ್ಲಿಯು ಯುದ್ಧಪ್ರಿಯನಾಗಿದ್ದು, ಈ ಯುದ್ಧ ನೀತಿಯಿಂದ ಅವನು ಕಂಪನಿಗೆ ಅಪಾರವಾದ ಸಾಲದ ಹೊರೆಯನ್ನು ಹೊರಿಸುತ್ತಾನೆ. ಆದ್ದರಿಂದ ಆತ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳುತ್ತಾನೆ. 10ನೇ ಪ್ರಶ್ನೆ, ಸರ್ ಸೈಯದ್ ಅಹಮದ್ ಖಾನರು ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಏಕೆ ಸ್ಥಾಪಿಸಿದರು? ಇವರು ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವ ಉದ್ದೇಶದಿಂದ ಇವರು ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸುತ್ತಾರೆ. 11ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಕ ಮಾಡುತ್ತಾರೆ? ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ಆಯ್ಕೆ ಮಾಡುತ್ತಾರೆ. ಇನ್ನು 12ನೇ ಪ್ರಶ್ನೆ, ಭಾರತದ ಸಂವಿಧಾನದ 17ನೇ ವಿಧಿಯ ಮಹತ್ವವೇನು? ಭಾರತ ಸಂವಿಧಾನದ 17ನೆಯ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಿರ್ತಕ್ಕಂತಹದ ಒಂದು ವಿಧಿಯಾಗಿರುತ್ತದೆ. ಇನ್ನು 13ನೇ ಪ್ರಶ್ನೆ, ಶ್ರಮ ವಿಭಜನೆ ಎಂದರೇನು? ಶ್ರಮ ವಿಭಜನೆ ಎಂದಾಗ ಒಂದು ಕೆಲಸವನ್ನು ಅವರವರ ಸಾಮರ್ಥ್ಯ, ಅವರ ಒಂದು ಆಸಕ್ತಿ, ಕೌಶಲ್ಯಗಳ ಗುಣವಾಗಿ ಹಂಚಿಕೆ ಮಾಡಿಕೊಂಡು ಕೆಲಸವನ್ನು ಮಾಡತಕ್ಕಂಥದ್ದನ್ನು ಶ್ರಮ ವಿಭಜನೆ ಎಂದು ಕರೆಯುತ್ತಾರೆ. ಇನ್ನು 18ನೆಯ ಪ್ರಶ್ನೆ, ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಏಕೆ ಕರೆಯುತ್ತಾರೆ? ಇಲ್ಲಿ ಆ ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯಲು ಕಾರಣ ಅದು ಸಂಪೂರ್ಣವಾಗಿ ಹಿಮದಿಂದ ಮುಚ್ಚಿರುತ್ತದೆ. ಆದ್ದರಿಂದ ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ. 15ನೇ ಪ್ರಶ್ನೆ, ಸರ್ ಎಂ ವಿಶ್ವೇಶ್ವರಯ್ಯರವರು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಏಕೆ? ಭಾರತದ ಆರ್ಥಿಕ ಅಭಿವೃದ್ಧಿ ಮತ್ತು ಯೋಜನೆಗಳನ್ನು ಇವರು ಒತ್ತಿ ಹೇಳುತ್ತಾರೆ, ಅದರ ಅಗತ್ಯವನ್ನು ಒತ್ತಿ ಹೇಳುತ್ತಾರೆ. ಆದ್ದರಿಂದ ಇವರನ್ನು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಕರೆಯುತ್ತಾರೆ. ಭಾರತದಲ್ಲಿ ಯಾವ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯಲಾಗುತ್ತದೆ? ರಿಸರ್ವ್ ಬ್ಯಾಂಕನ್ನು ಭಾರತದ ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯಲಾಗುತ್ತದೆ. ಹೀಗೆ ಇನ್ನು 3ನೇ ಮೇನ್ನಲ್ಲಿ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಈ ಎಲ್ಲ ಪ್ರಶ್ನೆಗಳು 17ನೇ ಪ್ರಶ್ನೆ ಮತ್ತು ಮುಂದಿನ ಮೇನ್ ಆಗಿರ್ತಕ್ಕಂತಹ 6 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳು. ನಂತರ 5ನೇ ಮೇನ್ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ಉತ್ತರಿಸಿ. ಎಲ್ಲ ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ಸಹ ಈ ಒಂದು PDF-ನಲ್ಲಿ ನೀಡಲಾಗಿದೆ. ಇಲ್ಲಿ ಕೀ ಉತ್ತರಗಳನ್ನು ಸಹ ನೀವು ಕಾಣಬಹುದು. ಈ ಒಂದು PDF-ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇನೆ. PDF ಲಿಂಕ್ ಇರುತ್ತೆ, ಬ್ಲೂ ಕಲರ್ ಲಿಂಕ್. ಕ್ಲಿಕ್ ಮಾಡಿ ಅದನ್ನು ನೀವು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಪ್ರಶ್ನೆಗಳು ನಿಮಗೆ ಮುಂದಿನ ಪರೀಕ್ಷೆಗೂ ಸಹ ಓದಿಕೊಳ್ಳೋದಕ್ಕೆ ಸಹಕಾರಿಯಾಗಿದೆ. ಹಾಗೆ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ಮುಂದಿನ ಪರೀಕ್ಷಾ ದೃಷ್ಟಿಯಿಂದ ಹಾಗೂ ನಿಮ್ಮ ವಿದ್ಯಾಭ್ಯಾಸ ಮತ್ತು ಅಧ್ಯಯನದ ದೃಷ್ಟಿಯಿಂದ ಲರ್ನ್ ಈಸಿಲಿನಲ್ಲಿ ಮೂಡಿ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳಲ್ಲಿ ನಿಮಗೆ ಅಧ್ಯಯನ ಸಾಮಗ್ರಿಗಳು PDF-ಗಳನ್ನು ನೀಡಲಾಗುತ್ತೆ. ಅವುಗಳನ್ನು ತಪ್ಪದೇ ನೋಡಲು, ಓದಲು
ಲರ್ನ್ ಈಸಿಲಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಈ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು.